ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೇಹದ ಈ 4 ಭಾಗಗಳಿಗೆ ತುಪ್ಪವನ್ನು ಹಚ್ಚೋದ್ರಿಂದ ಏನಾಗುತ್ತೆ ಗೊತ್ತಾ? ವಿಡಿಯೋ ಕೊನೆವರೆಗೂ ನೋಡಿ, ಖಂಡಿತವಾಗ್ಲೂ ಯೂಸ್ಫುಲ್ ಆಗಿದೆ. ದೇಸಿ ತುಪ್ಪ ಸೇವನೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು. ನಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿವಾರಿಸಲು ದೇಸಿ ತುಪ್ಪವನ್ನು ನಾವು ಉಪಯೋಗಿಸ್ತಾ ಬರ್ತಿದ್ದೀವಿ. ಇದನ್ನು ಯಾವೆಲ್ಲ ಭಾಗಗಳಿಗೆ ಹಚ್ಚಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ದೇಸಿ ತುಪ್ಪ ಕೇವಲ ಅಡುಗೆಗೆ ಮಾತ್ರ ಅಲ್ಲ, ಬದಲಾಗಿ ಇದು ಪ್ರಕೃತಿಯ ಅಮೂಲ್ಯ ಕೊಡುಗೆ ಅಂತ ಹೇಳ್ಬೋದು. ಇದು ದೇಹವನ್ನು ಒಳಗಿನಿಂದ ಹೊರಗಿನಿಂದಲೂ ಸಹ ಪೋಷಣೆ ಮಾಡುತ್ತೆ. ಆಯುರ್ವೇದದಲ್ಲಿ ಇದನ್ನು ಅಮೃತ ಅಂತಲೂ ಸಹ ಕರೀತಾರೆ. ಇದು ಆರೋಗ್ಯ ಮತ್ತು ಸೌಂದರ್ಯ ಎರಡಕ್ಕೂ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಇದು ಕೊಬ್ಬಿನಾಮ್ಲಗಳು, ಜೀವನ ಸತ್ವಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧಿಯಾಗಿದೆ. ಈ ಸೂಪರ್ ಫುಡ್ಡನ್ನು ಆಹಾರದಲ್ಲಿ ಸೇವಿಸೋದ್ರಿಂದ ಉರಿಯೂತವನ್ನು ಕಡಿಮೆ ಮಾಡ್ಬೋದು ಮತ್ತು ಜೀರ್ಣಕ್ರಿಯೆಯನ್ನು ಸರಿಪಡಿಸ್ಕೋಬೋದು. ಇದರ ಹೊರತಾಗಿ ಇದು ಮೆದುಳಿಗೆ ಒಳ್ಳೆಯದು, ಚರ್ಮ ಮತ್ತು ಕೂದಲನ್ನು ಸಹ ಆರೋಗ್ಯವಾಗಿ ಇಡುತ್ತೆ. ತುಪ್ಪ ಆರೋಗ್ಯಕ್ಕೆ ಹೇಗೆ ಸಹಕಾರಿ ಅಂತ ನೋಡೋದಾದರೆ, ತುಪ್ಪವನ್ನು ಹೆಚ್ಚಾಗಿ ಅಡುಗೆ ಅಥವಾ ದಾಲ್, ರೋಟಿಗೆ ಬಳಸ್ತೀವಿ. ಆದರೆ ಇಂದು ನಾವು ದೇಹದ ವಿವಿಧ ಭಾಗಗಳಲ್ಲಿ ತುಪ್ಪವನ್ನು ಬಳಸೋದ್ರಿಂದ ಯಾವೆಲ್ಲ ಪ್ರಯೋಜನಗಳು ಪಡಿಬಹುದು ಅನ್ನೋದನ್ನು ನಾವು ನೋಡೋಣ. ಇದರ ಬಗ್ಗೆ ಆರೋಗ್ಯ ತಜ್ಞರು ಸಹ ಹೇಳಿರ್ತಾರೆ. ಇಂದಿನ ಬ್ಯುಸಿ ಲೈಫ್ ಸ್ಟೈಲಲ್ಲಿ ನಾವು ನಮ್ಮ ದೇಹದ ಸಣ್ಣ ಭಾಗಗಳ ಕಡೆ ಹೆಚ್ಚಿನ ಗಮನ ಹರಿಸೋದೇ ಇಲ್ಲ. ಆದರೆ ನಾವು ಕೇವಲ 4 ಸ್ಥಳಗಳಲ್ಲಿ ದೇಸಿ ತುಪ್ಪವನ್ನು ಹಚ್ಚಿದ್ರೆ ನಮ್ಮ ಆರೋಗ್ಯವನ್ನು ಸುಧಾರಿಸ್ಬೋದು. ಚರ್ಮ, ಕೂದಲಿಗೆ ನೈಸರ್ಗಿಕ ಹೊಳಪನ್ನು ಸಹ ನೀಡ್ಬೋದು. ತುಟಿಗಳಿಗೆ ತುಪ್ಪ ಹಚ್ಚೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ? ನಮ್ಮ ತುಟಿಗಳು ಒಡೆದಿದ್ರೆ ಅಥವಾ ಒಣಗಿದ್ರೆ ಅಥವಾ ನಿರ್ಜೀವವಾಗಿದ್ದರೆ ದೇಸಿ ತುಪ್ಪ ಉತ್ತಮ ಪರಿಹಾರವನ್ನು ನೀಡುತ್ತೆ. ಇದು ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ ಲಿಪ್ ಬಾಮ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇದು ಚರ್ಮವನ್ನು ಡೀಪ್ ಆಗಿ ಮಾಯಿಶ್ಚರೈಸರ್ ಮಾಡಿ ತುಟಿಗಳು ಮೃದುವನ್ನಗೊಳಿಸುತ್ತೆ. ಚಳಿಗಾಲದಲ್ಲಿ ಅಥವಾ ಶುಷ್ಕ ವಾತಾವರಣದಲ್ಲಿ ತುಟಿಗಳು ಬಿರುಕು ಬಿಡೋದನ್ನು ತಡೆಯುತ್ತೆ. ತುಪ್ಪವನ್ನು ಹೇಗೆ ಬಳಸಬೇಕು ಅಂತ ಹೇಳಿದ್ರೆ, ಮಲಗುವ ಮೊದಲು ತುಟಿಗಳಿಗೆ ಸ್ವಲ್ಪ ದೇಸಿ ತುಪ್ಪವನ್ನು ಹಚ್ಕೊಂಡು ರಾತ್ರಿ ಇಡೀ ಹಾಗೆ ಬಿಡಬೇಕು. ಇದರಿಂದ ಡ್ರೈ ಲಿಪ್ಸು ಸಾಫ್ಟ್ ಆಗುತ್ತೆ, ಡಾರ್ಕನ್ ಲಿಪ್ಸ್ ಎಲ್ಲ ಪಿಂಕಿಶ್ ಆಗಿ ಟರ್ನ್ ಆಗುತ್ತೆ. ಪ್ರತಿದಿನ ಈ ಕೆಲಸವನ್ನು ಮಾಡಬೇಕು. ಹೊಕ್ಕಳಿನ ಮೇಲೆ ದೇಸಿ ತುಪ್ಪ ಹಚ್ಚಿದ್ರೆ ಏನಾಗುತ್ತೆ? ಹೊಕ್ಕಳು ನಮ್ಮ ದೇಹದ ಒಂದು ಪ್ರಮುಖ ಭಾಗ ಅಂತ ಹೇಳ್ಬೋದು. ಇದು ಅನೇಕ ನರಗಳಿಗೆ ಸಂಪರ್ಕವನ್ನು ಹೊಂದಿರುತ್ತೆ. ಹೊಕ್ಕಳಿನ ಮೇಲೆ ದೇಸಿ ತುಪ್ಪವನ್ನು ಹಚ್ಚೋದ್ರಿಂದ ಅನೇಕ ಆರೋಗ್ಯ ಪ್ರಯೋಜನಗಳು ನಮಗೆ ಆಗುತ್ತೆ. ತುಪ್ಪವು ಹೊಕ್ಕಳಿನ ಗಾಯಗಳು ಅಥವಾ ಶುಷ್ಕತೆಯನ್ನು ತೆಗೆದುಹಾಕುತ್ತೆ. ಇದು ಮುಖದ ಮೊಡವೆ ಮತ್ತು ಚರ್ಮದ ಕಲೆಗಳನ್ನು ಸಹ ಕಡಿಮೆ ಮಾಡ್ತಾ ಬರುತ್ತೆ. ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಹೊಕ್ಕಳಿನ ಮೇಲೆ ತುಪ್ಪ ಹಚ್ಚೋದ್ರಿಂದ ಮಹಿಳೆಯರಿಗೆ PCOD ಅಂತಹ ಸಮಸ್ಯೆಗಳಿಂದ ಪರಿಹಾರನೂ ಸಹ ಸಿಗುತ್ತೆ. ಇದನ್ನು ಹೇಗೆ ಬಳಸಬೇಕು ಅಂತ ಹೇಳಿದ್ರೆ, ರಾತ್ರಿ ಮಲಗುವ ಮುನ್ನ ಹೊಕ್ಕಳಲ್ಲಿ ಕೆಲವು ಹನಿ ದೇಸಿ ತುಪ್ಪವನ್ನು ಹಾಕಿ ಹಗುರವಾಗಿ ಅಂದರೆ ಲೈಟಾಗಿ ಕೈಗಳಿಂದ ಮಸಾಜನ್ನು ಮಾಡ್ಕೋಬೇಕು. ಕೂದಲಿಗೆ ದೇಸಿ ತುಪ್ಪ ಹಚ್ಚೋದ್ರ ಒಂದು ಪ್ರಯೋಜನ ಏನಾಗುತ್ತೆ ಗೊತ್ತಾ? ದೇಸಿ ತುಪ್ಪ ಕೂದಲು ಮತ್ತು ನೆತ್ತಿಗೆ ನೈಸರ್ಗಿಕ ಕಂಡೀಷ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಕೂದಲನ್ನು ಸ್ಟ್ರಾಂಗ್ ಆಗಿ, ದಪ್ಪವಾಗಿ ಅಂದರೆ ತಿಕ್ಕಾಗಿ ಮಾಡೋದಕ್ಕೆ ಮತ್ತು ಒಳ್ಳೆಯ ಬೆಳವಣಿಗೆಗೆ ಇದು ಸಹಾಯವನ್ನು ಮಾಡುತ್ತೆ. ಇದು ಹೇರ್ ರೂಟ್ಸನ್ನು ನರಿಷ್ ಮಾಡುತ್ತೆ, ಕೂದಲನ್ನು ಸಹ ಸ್ಟ್ರಾಂಗ್ ಮಾಡುತ್ತೆ. ಕೂದಲನ್ನು ಮೃದು ಮತ್ತು ರೇಷ್ಮೆಯಾಗಿ ಸಹ ಇದು ಮಾಡುತ್ತೆ. ಇದನ್ನು ಹೇಗೆ ಬಳಸಬೇಕು ಅಂತ ಹೇಳಿದ್ರೆ, ಕೂದಲು ಮತ್ತು ನೆತ್ತಿಗೆ ಉಗುರು ಬೆಚ್ಚಗಿನ ದೇಸಿ ತುಪ್ಪವನ್ನು ಹಚ್ಚಿ ಮಸಾಜ್ ಮಾಡಿ ನಂತರ 1 ಗಂಟೆ ನಂತರ ಶ್ಯಾಂಪೂ ಬಳಸಿ ತೊಳೆದುಕೋಬೇಕು. ಪಾದದ ಮೇಲೆ ದೇಸಿ ತುಪ್ಪವನ್ನು ಹಚ್ಕೊಳ್ಳೋದ್ರಿಂದ ಆಗುವ ಪ್ರಯೋಜನಗಳೇನು ಅಂತ ಹೇಳಿದ್ರೆ, ಪಾದಗಳ ಮೇಲೆ ದೇಸಿ ತುಪ್ಪವನ್ನು ಮಸಾಜ್ ಮಾಡೋದ್ರಿಂದ ಆಯಾಸ ನಿವಾರಣೆ ಆಗೋದರ ಜೊತೆಗೆ ಆರೋಗ್ಯಕ್ಕೂ ತುಂಬಾ ಪ್ರಯೋಜನಕಾರಿ. ಪಾದಗಳ ಮೇಲೆ ತುಪ್ಪ ಹಚ್ಚೋದ್ರಿಂದ ಒಣ ಮತ್ತು ಬಿರುಕು ಬಿಟ್ಟ ಹಿಮ್ಮಡಿಗಳನ್ನು ಮೃದುಗೊಳಿಸುತ್ತೆ. ಪಾದದ ನೋವನ್ನು ಸಹ ಕಡಿಮೆ ಮಾಡುತ್ತೆ. ರಾತ್ರಿಯಲ್ಲಿ ಅಡಿಭಾಗಕ್ಕೆ ಮಸಾಜ್ ಮಾಡೋದ್ರಿಂದ ಉತ್ತಮ ನಿದ್ರೆನೂ ಸಹ ಬರುತ್ತೆ. ಇಡೀ ದೇಹದ ನೋವು ಕಡಿಮೆ ಆಗುತ್ತೆ. ಇದನ್ನು ಹೇಗೆ ಬಳಸಬೇಕು ಅಂತ ಹೇಳಿದ್ರೆ, ರಾತ್ರಿ ಮಲಗೋದಕ್ಕಿಂತ ಮೊದಲು ಪಾದಗಳ ಮೇಲೆ ದೇಸಿ ತುಪ್ಪವನ್ನು ಹಚ್ಚಿ ಕೆಲವು ನಿಮಿಷಗಳ ಕಾಲ ಮಸಾಜನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ದೇಸಿ ತುಪ್ಪವನ್ನು ಬಳಸೋದ್ರಿಂದ ಆರೋಗ್ಯವನ್ನು ಸುಧಾರಿಸಬಹುದು. ಮುಖ ಮತ್ತು ಕೂದಲಿಗೆ ನೈಸರ್ಗಿಕವಾಗಿ ಹೊಳಪನ್ನು ಪಡೆಯಬಹುದು. ಇದನ್ನು ನಿಮ್ಮ ದಿನಚರಿಯ ಭಾಗವಾಗಿಸ್ಕೊಂಡ್ರೆ ಇದರ ವ್ಯತ್ಯಾಸವನ್ನು ನೀವೇ ತಿಳ್ಕೊಬೋದು. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಖಂಡಿತವಾಗ್ಲೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.